ಅದು ಪ್ರಭಾವಿ ಸಚಿವರ ತವರು ಕ್ಷೇತ್ರ. ಅಲ್ಲಿನ ಜನ ಮಳೆಗಾಲದಲ್ಲೂ ಹನಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿ ರೊಚ್ಚಿಗೆದ್ದಂತಹ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ. ಗಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಪ್ರತಿಭಟನೆ. ನಡು ರಸ್ತೆಯಲ್ಲಿಯೇ ಪ್ರತಿಭಟನೆ. ಗಾಲಿ ಬಿಂದಿಗೆಗಳನ್ನು ಹಿಡಿದು ಆಕ್ರೋಶ. ಬೇಕೇ ಬೇಕು, ನೀರು ಬೇಕೆಂದು ಘೋಷಣೆ. ಕಳೆದೊಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ ಅಂತ ಗದಗ ನಗರದಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಗಾಲಿ ಬಿಂದಿಗೆಗಳನ್ನು ಹಿಡಿದು ಪ್ರತಿಭಟಿಸಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗರಂ ಆಗಿದ್ದಾರೆ. ದಾಸರಗಲ್ಲಿಯ ಹಲವು ಮಹಿಳೆಯರು ಮುಳಗುಂದ ನಾಕಾದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಒಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬೋರ್ವೆಲ್ ನೀರು ಕುಡಿಯುವ ಸ್ಥಿತಿ ಬಂದಿದೆ. ಇಂತಹ ನೀರನ್ನ ಕುಡಿದು ಅನಾರೋಗ್ಯದಿಂದ ಬಳಲುವಂತಾಗಿದೆ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ರು. ನೀರ್ ಕೊಡತನ ಹೋಗಂಗಿಲ್ರಿ ನಾವು 25 ದಿನ ಆತ್ ನೋಡ್ರಿ ಇವತ್ತಿಗೆ ಇಲ್ಲ ಕುಡಿಯ ನೀರು ಒಟ್ಟ ಅನುಕೂಲ ಇಲ್ರಿ ನಮ್ಮ ಓಣ್ಯಾಗ. ಅವ್ರದೇನ ಇದು ಮುಗ್ದೈತಿ, ಪೈಪ್ ಹೊಡೆದೈತಿ, ಅದು ಹೊಡೆದೈತಿ ಅಂತಾರ್ರಿ. ಏನ್ ಮಾಡ್ಬೇಕ್ರಿ? ಹೆಚ್ಚಿಗೆ ಬಾಳ್ರ ಗಮನಕ್ಕೆ ತಗೊಂಡ್ಬಂದಿರಿ? ಇಲ್ರಿ, ನಾವ್ ಎಲ್ಲಿ ಹೋಗಿಲ್ರಿ. ನಾವ್ ಇಲ್ಲಿ ಹೋಗಂತಾರ್ರಿ, ನಾವ್ ಇಲ್ಲಿ ಬಂದೇವಿ. ಈಗ ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆದ್ರೂ ಕೂಡ ಸಚಿವರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಒಂದು ತಿಂಗಳ ನೀರು ಬಂದಿಲ್ರಿ. ನೀರು ನೆಬಾಮನಿಗೆ ಹೇಳಕ್ ಹೋಗಿದ್ದೀವಿ ಇವತ್ತ. ಅವ್ರು ನಮಗೇನಿಲ್ಲ, ಮುನ್ಸಿಪೇಟೆಗೆ ಹೋಗಿ ಮುನ್ಸಿಪೇಟೆ ಕೇಳ್ರಿ ಅಂದವಿ. ನಾವ್ ಇಲ್ಲಿ ನಾಕಾಕ ಬರ್ಬೇಕಂತ ಎಲ್ಲ ಕೂಡ ಮಾತಾಡ್ಕೊಂಡು ಬಂದೇವಿ. ದಾಳಿ ಬಂದ್ ಮಾಡೇವಿ ನಾವು. 25 ದಿನ ಆತ, ನಾಳೆ ಬಂದಿಲ್ರಿ. ನೀರ್ ಸೊಳ್ಳೆ ಗಾಡಿ ಅಲ್ಲಿ ಗಾಡಿ ಬರ್ತಾವ ಹಾಕಿಸ್ತವ್ಯಾಗ ಒಂದೊಂದು ಕೊಡತ್ತ ಕುಡಿಯಾಕತ್ತೀವಿ. ಜಗಳ ಮಳೆ ಸುರಿದರೂ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಕುಡಿಯುವ ನೀರು ಸಿಗ್ತಿಲ್ಲ. ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರಿದೆ. ಆದರೂ ನೀರು ಪೂರೈಕೆ ಮಾಡಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಪ್ರಭಾವಿ ಸಚಿವರ ತವರು ಕ್ಷೇತ್ರ. ಅಲ್ಲಿನ ಜನ ಮಳೆಗಾಲದಲ್ಲೂ ಹನಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿ ರೊಚ್ಚಿಗೆದ್ದಂತಹ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ. ಗಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಪ್ರತಿಭಟನೆ. ನಡು ರಸ್ತೆಯಲ್ಲಿಯೇ ಪ್ರತಿಭಟನೆ. ಗಾಲಿ ಬಿಂದಿಗೆಗಳನ್ನು ಹಿಡಿದು ಆಕ್ರೋಶ. ಬೇಕೇ ಬೇಕು, ನೀರು ಬೇಕೆಂದು ಘೋಷಣೆ. ಕಳೆದೊಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ ಅಂತ ಗದಗ ನಗರದಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಗಾಲಿ ಬಿಂದಿಗೆಗಳನ್ನು ಹಿಡಿದು ಪ್ರತಿಭಟಿಸಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗರಂ ಆಗಿದ್ದಾರೆ. ದಾಸರಗಲ್ಲಿಯ ಹಲವು ಮಹಿಳೆಯರು ಮುಳಗುಂದ ನಾಕಾದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಒಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬೋರ್ವೆಲ್ ನೀರು ಕುಡಿಯುವ ಸ್ಥಿತಿ ಬಂದಿದೆ. ಇಂತಹ ನೀರನ್ನ ಕುಡಿದು ಅನಾರೋಗ್ಯದಿಂದ ಬಳಲುವಂತಾಗಿದೆ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ರು. ನೀರ್ ಕೊಡತನ ಹೋಗಂಗಿಲ್ರಿ ನಾವು 25 ದಿನ ಆತ್ ನೋಡ್ರಿ ಇವತ್ತಿಗೆ ಇಲ್ಲ ಕುಡಿಯ ನೀರು ಒಟ್ಟ ಅನುಕೂಲ ಇಲ್ರಿ ನಮ್ಮ ಓಣ್ಯಾಗ. ಅವ್ರದೇನ ಇದು ಮುಗ್ದೈತಿ, ಪೈಪ್ ಹೊಡೆದೈತಿ, ಅದು ಹೊಡೆದೈತಿ ಅಂತಾರ್ರಿ. ಏನ್ ಮಾಡ್ಬೇಕ್ರಿ? ಹೆಚ್ಚಿಗೆ ಬಾಳ್ರ ಗಮನಕ್ಕೆ ತಗೊಂಡ್ಬಂದಿರಿ? ಇಲ್ರಿ, ನಾವ್ ಎಲ್ಲಿ ಹೋಗಿಲ್ರಿ. ನಾವ್ ಇಲ್ಲಿ ಹೋಗಂತಾರ್ರಿ, ನಾವ್ ಇಲ್ಲಿ ಬಂದೇವಿ. ಈಗ ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆದ್ರೂ ಕೂಡ ಸಚಿವರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಒಂದು ತಿಂಗಳ ನೀರು ಬಂದಿಲ್ರಿ.
ನೀರು ನೆಬಾಮನಿಗೆ ಹೇಳಕ್ ಹೋಗಿದ್ದೀವಿ ಇವತ್ತ ಅವ್ರು ನಮ್ಗೇನೇ ಇಲ್ಲ ಮುನ್ಸಿಪೇಟೆಗೆ ಹೋಗಿ ಮುನ್ಸಿಪೇಟೆ ಕೇಳ್ರಿ ಅಂದದೆ ನಾವ್ ಇಲ್ಲಿ ನಾಕಾಕ ಬರ್ಬೇಕಂತ ಎಲ್ಲಾ ಕೂಡ ಮಾತಾಡ್ಕೊಂಡು ಬಂದೇವಿ ದಾರಿ ಬಂದ್ ಮಾಡೇವಿ ನಾವು 25 ದಿನ ಆತ ನಾಳೆ ಬಂದಿಲ್ರಿ ನೀರ್ ಸೊಳ್ಳೆ ಗಾಡಿ ಅಲ್ಲಿ ಗಾಡಿ ಬರ್ತಾವ ಹಾಕಿಸ್ತೋ ಮನ್ಯಾಗ ಒಂದೊಂದ್ ಕೊಡ ತಂದು ಕುಡಿಯಾಕತ್ತೀವಿ ಜಗಳ ಮಳೆ ಸುರಿದರೂ ಗದಗ ಬೆಟಗೇರಿ ಅವಳಿ ನಗರದ ಜನರಿಗೆ ಮಾತ್ರ ಕುಡಿಯುವ ನೀರು ಸಿಗ್ತಿಲ್ಲ. ತುಂಗಭದ್ರಾ ನದಿಯಲ್ಲಿ ಸಾಕಷ್ಟು ನೀರಿದೆ, ಆದರೂ ನೀರು ಪೂರೈಕೆ ಮಾಡಲು ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ. ಅದು ಪ್ರಭಾವಿ ಸಚಿವರ ತವರು ಕ್ಷೇತ್ರ. ಅಲ್ಲಿನ ಜನ ಮಳೆಗಾಲದಲ್ಲೂ ಹನಿ ಹನಿ ನೀರಿಗಾಗಿ ಪರದಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿ ರೊಚ್ಚಿಗೆದ್ದಂತಹ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಹಾಹಾಕಾರ. ಗಾಲಿ ಬಿಂದಿಗೆ ಹಿಡಿದು ಮಹಿಳೆಯರು ಪ್ರತಿಭಟನೆ. ನಡು ರಸ್ತೆಯಲ್ಲಿಯೇ ಪ್ರತಿಭಟನೆ. ಗಾಲಿ ಬಿಂದಿಗೆಗಳನ್ನು ಹಿಡಿದು ಆಕ್ರೋಶ. ಬೇಕೇ ಬೇಕು, ನೀರು ಬೇಕೆಂದು ಘೋಷಣೆ. ಕಳೆದೊಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ ಅಂತ ಗದಗ ನಗರದಲ್ಲಿ ಮಹಿಳೆಯರು ರೊಚ್ಚಿಗೆದ್ದಿದ್ದಾರೆ. ಖಾಲಿ ಬಿಂದಿಗೆಗಳನ್ನು ಹಿಡಿದು ಪ್ರತಿಭಟಿಸಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಗರಂ ಆಗಿದ್ದಾರೆ. ದಾಸರಗಲ್ಲಿಯ ಹಲವು ಮಹಿಳೆಯರು ಮುಳಗುಂದ ನಾಕಾದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಒಂದು ತಿಂಗಳಿಂದ ಕುಡಿಯುವ ನೀರು ಪೂರೈಕೆ ಆಗ್ತಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ಬೋರ್ವೆಲ್ ನೀರು ಕುಡಿಯುವ ಸ್ಥಿತಿ ಬಂದಿದೆ. ಇಂತಹ ನೀರನ್ನು ಕುಡಿದು ಅನಾರೋಗ್ಯದಿಂದ ಬಳಲುವಂತಾಗಿದೆ ಅಂತ ಮಹಿಳೆಯರು ಆಕ್ರೋಶವನ್ನ ಹೊರಹಾಕಿದ್ರು. ನೀರ್ ಕೊಡತನ ಎದ್ದು ಹೋಗಂಗಿಲ್ರಿ ನಾವು 25 ದಿನ ಆತ್ ನೋಡ್ರಿ ಇವತ್ತಿಗೆ ಇಲ್ಲ ಕುಡಿಯ ನೀರು ಒಟ್ಟ ಅನುಕೂಲ ಇಲ್ರಿ ನಮ್ಮ ಓಣ್ಯಾಗ. ಅವ್ರದೇನ ಇದು ಮುಗ್ದೈತಿ, ಪೈಪ್ ಹೊಡೆದೈತಿ, ಅದು ಹೊಡೆದೈತಿ ಅಂತಾರ್ರಿ. ಏನ್ ಮಾಡ್ಬೇಕ್ರಿ? HK ಪಾಟೀಲ್ ಗಮನಕ್ಕೆ ತಗೊಂಡ್ಬಂದಿರಿ? ಇಲ್ರಿ, ನಾವ್ ಎಲ್ಲಿ ಹೋಗಿಲ್ರಿ. ನಾವ್ ಇಲ್ಲಿ ಹೋಗಂತಾರಿ, ನಾವ್ ಇಲ್ಲಿ ಬಂದೇವಿ. ಈಗ ಸಚಿವ HK ಪಾಟೀಲ್ ತವರು ಕ್ಷೇತ್ರದಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಆದ್ರೂ ಕೂಡ ಸಚಿವರು ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. 1 ತಿಂಗಳ ಆತ ನೀರು ಬಂದಿಲ್ರಿ. ನೀರು ನೆಬಾಮನಿಗೆ ಹೇಳಕ್ ಹೋಗಿದ್ದೀವಿ ಇವತ್ತ ಅವ್ರು ನಮ್ಗೇನೇ ಇಲ್ಲ ಮುನ್ಸಿಪೇಟೆಗೆ ಹೋಗಿ ಮುನ್ಸಿಪೇಟೆ ಕೇಳ್ರಿ ಅಂದದೆ ನಾವ್ ಇಲ್ಲಿ ನಾಕಾಕ ಬರ್ಬೇಕಂತ ಎಲ್ಲಾ ಕೂಡ ಮಾತಾಡ್ಕೊಂಡು ಬಂದೇವಿ ದಾರಿ ಬಂದ್ ಮಾಡೇವಿ ನಾವು 25 ದಿನ ಆತ ನಾಳೆ ಬಂದಿಲ್ರಿ.